ಹ್ಯಾಪಿ ಮಕರ ಸಂಕ್ರಾಂತಿ. ಹಂಗಲ್ಲ, ಫಸ್ಟ್ ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಅಂತ ಹೇಳು. ವೆಲ್ಕಮ್ ಬ್ಯಾಕ್ ಟು ಹಂಗಲ್ಲ ಹಂಗಲ್ಲ, ಜೋರ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ. ಮತ್ತು ಇದೇನು ಹೇಳ್ತೀಯಾ? ಇವತ್ತು ನಮ್ಮ ಯಜಮಾನ್ರು ನನಗೆ ಬೆಳಗ್ಗೆನೇ ಬೇಗ ಎದ್ದು ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇವತ್ತು ನಾವಿಬ್ಬರೇ ಇರೋದ್ರಿಂದ ಬೇಗ ಬೇಗ ಮಾಡ್ಕೋಬೇಕು. ಯಾವ ಕೆಲಸನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಚಿಕ್ಕವಿರೋದ್ರಿಂದ ಇವ್ರಿಗೂ ಹುಷಾರಿರಲಿಲ್ಲ, ಫುಲ್ಲು ಜ್ವರ ಬಂದು ಫುಲ್ ಮಲ್ಕೊಬಿಟ್ಟಿದ್ರು. ಇವಾಗ ಎದ್ದು ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ. ಇವತ್ತು ಸೊ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದೀವಿ. ನನ್ ಕಣ್ಣು ನೋಡ್ತಾ ಇರ್ಬೋದು ನೀವು, ತುಂಬಾ ಸ್ವೆಲ್ಲಿಂಗ್ ಬಂದಿದೆ, ಅಷ್ಟು ಕೋಲ್ಡ್ ಆಗಿದೆ ನನ್ಗೆ. ಆದ್ರೂ ಕೂಡ ಹಬ್ಬ ಮಾಡ್ಲೇಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ, ಮತ್ತೆ ಮಕ್ಳು ಪಾಪ ಬೇರೆಯವ್ರನ್ನ ನೋಡಿದಾಗ ಅವ್ರಿಗೂ ಆಸೆ ಆಗುತ್ತೆ ಅಂತ ಹೇಳಿ ಕಣ್ಣು ಬಿಡೋದಕ್ಕೂ ಆಗ್ತಾ ಇಲ್ಲ. ನನ್ ಕಣ್ಣು ನೋಡ್ತಾ ಇರ್ಬೋದು ನೀವು, ಎಷ್ಟು ಊದ್ಕೊಂಡಿದೆ ಕೋಲ್ಡ್ಗೆ ಅಂತ ಹೇಳಿ. ಆದ್ರೂ ಕೂಡ ಮಾಡ್ಕೊಳ್ತಾ ಇದೀನಿ ಎದ್ದು. ಸೊ ಇವತ್ತು ತಿಂಡಿಗೆ ನಾನು ಬೆಳಗ್ಗೆ ಬೇಗ ಪೊಂಗಲ್ ಮಾಡಿದ್ರೆ ಯಾರು ನಮ್ಮನೆ ಇಷ್ಟಪಟ್ಟು ತಿನ್ನಲ್ಲ, ಸುಮ್ನೆ ವೇಸ್ಟ್ ಆಗತ್ತೆ. ಪ್ರತಿ ಸಲ ಪೊಂಗಲ್ ಮಾಡಿದಾಗ್ಲೂ ಕೂಡ ವೇಸ್ಟ್ ಆಗ್ತಿತ್ತು. ಹಂಗಾಗಿ ಪೊಂಗಲ್ ಮಾಡೋದ್ ಬೇಡ ಅಂತ ಹೇಳಿ ನಾನು ಈ ಸಲ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದೀನಿ. ದೋಸೆ ಚೆನ್ನಾಗಿ ಬಂದಿದೆ, ನೆನ್ನೆನೆ ಮಾಡಿಟ್ಟಿದ್ದೆ. ಸೊ ಅದ್ರ ಜೊತೆಗೆ ನಾನು ಇವತ್ತು ಚಿಲ್ಕವರೆ ಬೇಳೆದು ಗೊಜ್ಜನ್ನ ಮಾಡ್ಕೊಳ್ತೀನಿ. ದೋಸೆ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಚಿಲ್ಕವರೆ ಬೇಳೆ ಗೊಜ್ಜು. ಸೊ ಇಷ್ಟು ದಿನ ಆಯ್ತು ಅವರೆಕಾಳು ಸೀಸನ್ ಬಂದು, ನಮ್ಮನೆ ತಂದೆ ಇರ್ಲಿಲ್ಲ ಅವರೆಕಾಳು. ಯಾಕಂತ ಹೇಳಿದ್ರೆ ಮಕ್ಳಿರೋದ್ರಿಂದ ಅವ್ನ್ ಚಿಕ್ಕವನು ನನ್ಗೆ ಮಾಡೋದಕ್ ಬಿಡಲ್ಲ. ಅವ್ನ್ ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ನನ್ಗೆ ಒಬ್ಳೆ ಮೇಂಟೈನ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಸೊ ಅದ್ರ ಮಧ್ಯೆ ಇದನ್ನೆಲ್ಲ ತಂದು ನನ್ಗೆ ಮಾಡೋದಿಕ್ ಆಗ್ಲಿಲ್ಲ, ಹಂಗಾಗಿ ನಾನ್ ಮಾಡ್ಕೊಂಡಿರ್ಲಿಲ್ಲ. ಸೊ ಇವತ್ತು ಹಬ್ಬ ಇರೋದ್ರಿಂದ ಇವತ್ತಾದ್ರೂ ಒಂದಿನ ತರೋಣ ಅಂತ ಹೇಳಿ ತಂದು ಎಲ್ಲ ಎಡ್ಕೊಂಡು ಚಿಲುಕ್ಸಿ ಇಟ್ಕೊಂಡಿದೀನಿ, ಗೊಜ್ಜು ಮಾಡೋಣ ಅಂತ ಹೇಳಿ. ಸೊ ಪ್ರತಿ ಸಲನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ತಿದ್ದೆ ಸಂಕ್ರಾಂತಿ ಹಬ್ಬನ, ಯಾಕಂದ್ರೆ ನನ್ಗಂತೂ ತುಂಬಾನೇ ಇಷ್ಟ ಸಂಕ್ರಾಂತಿ ಹಬ್ಬ. ಚಿಕ್ಕದ್ರಿಂದನೂ ನನ್ಗೆ ಅದೊಂದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಿದ್ದಿದ್ದು. ಅಂದ್ರೆ ಚೆನ್ನಾಗಿ ರೆಡಿ ಆಗಿ ಬೇರೆಯವ್ರ ಮನೆಗೆ ಹೋಗಿ ಎಳ್ಬಿರೋದೆಲ್ಲ ಕೊಡೋದೆಲ್ಲ ಮಾಡ್ತಾ ಇದ್ವಿ. ಬಟ್ ನಾನ್ ಮದ್ವೆ ಆದ್ಮೇಲೆ ಕೂಡ ಮಾಡ್ತಾ ಇದ್ದೆ, ಬಟ್ ಲಾಸ್ಟ್ ಇಯರ್ ಇಂದ ಮಾಡಕ್ ಆಗಿಲ್ಲ. ಸೊ ಇವಾಗ ಈ ವರ್ಷನೂ ಕೂಡ ಸ್ವಲ್ಪ ಕಷ್ಟ ಆಯ್ತು, ಮಗು ನೋಡ್ಕೊಂಡ್ ಮಾಡಕ್ ಆಗ್ಲಿಲ್ಲ. ಬೇರೆಯವರು ಹೆಲ್ಪ್ ಇದ್ದಿದ್ರೆ ಮಾಡ್ತಿದ್ನೇನೋ, ಬಟ್ ನಾನು ಒಬ್ಳೆ ಮಾಡ್ಕೋಬೇಕು, ಹಂಗಾಗಿ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಇನ್ನು ಎಳ್ಬೀರ್ ಕೂಡ ಮಾಡಿಲ್ಲ ನಾನು, ಇವಾಗ ರೆಡಿ ಮಾಡ್ಕೋಬೇಕು. ಇವಾಗ ಮಕ್ಳು ಹೇಳೋ ಅಷ್ಟ್ರೊಳಗಡೆ ನಾನು ತಿಂಡಿಗೆ ರೆಡಿ ಮಾಡ್ಕೊಂಡು ಮತ್ತೆ ಸ್ವಲ್ಪ ಎಳ್ಬೀರೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈ ಸಲ ಏನನ್ನು ಜಾಸ್ತಿ ಮಾಡಲ್ಲ, ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಕಫ ಕೆಮ್ಮು ಕೋಲ್ಡ್ ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ತಿಂದ್ರೆ ಮತ್ತೆ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳಿ ನಾನು ಏನು ಮಾಡ್ಕೊಳಕ್ ಹೋಗಲ್ಲ. ರಾತ್ರಿನೇ ಇದನ್ನೆಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಇವಾಗ ಎದ್ದು ತಿಂಡಿಗೆ ರೆಡಿ ಮಾಡಿ ಮತ್ತೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೋಬೇಕು. ಸೊ ಇವಾಗ ನಾನು ಎಳ್ಬೀರ್ನ ರೆಡಿ ಮಾಡ್ಕೊಂತೀನಿ. ಎಷ್ಟೇ ಟ್ರೈ ಮಾಡಿದ್ರು ಬೇಗ ಎದ್ದು ಕೆಲಸ ಮಾಡ್ಕೋಬೇಕು ಮಕ್ಳು ಹೇಳೋದಕ್ಕಿಂತ ಮುಂಚೆ ಅಂತ, ಈ ಮಕ್ಳು ಎದ್ದೇ ಬಿಡ್ತವೆ. ಇಲ್ಲಿ ನೋಡಿ, ಬೇಗ ಎದ್ದ ನಮ್ಮ ಯಜಮಾನ್ರು ಸ್ನಾನ ಮಾಡಿ ರೆಡಿ ಹಾಕೋತಿದ್ದಾರೆ. ಎದ್ದೇನ್ ಮಾಡ್ತೀರಾ ಸರ್? ಇವಾಗ ಕೆಲಸ ಮಾಡ್ಕೊಡ್ತೀರಾ? ಮಾತಾಡಿ ಹಲೋ ಹೇಳಿ. ಕೆಲಸ ಮಾಡ್ಕೊಡ್ತೀರಾ ನಮಗೆ? ಅದಕ್ಕೆ ಎದ್ರಾ? ಹೌದು, ಒಂದು ಕೆಲಸ ಮಾಡ್ಕೊಡ್ತೀರಾ? ಕಾಣಿಸ್ತಿದ್ದೀರಾ ನಾವು ನೀಟಾಗಿ? ಸೊ ಎಷ್ಟು ಬೇಗ ಎದ್ದು ನಾನು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡೋಣ ಅಂತ ಅನ್ಕೊಂಡ್ರು ಕೂಡ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಮಗು ಬೇಗ ಎದ್ಬಿಟ್ಟ. ಸೊ ಹಾಗಾಗಿ ಇವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ನಾನು ವಾರದಲ್ಲಿ 3 ಸಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮತ್ತೆ ಇವತ್ತು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇವನಿಗೆ ಇವತ್ತು 9 ತಿಂಗಳು ಕಂಪ್ಲೀಟ್ ಆಗಿ 10ನೇ ತಿಂಗಳು ಶುರು ಆಗ್ತಾ ಇದೆ. ನಾನು ಯಾವುದೇ ರೀತಿ ಫೋಟೋಶೂಟ್ ಏನು ಮಾಡಿಲ್ಲ, ಅಂದರೆ ಮಂತ್ಲಿ ಫೋಟೋಶೂಟು. ಈ ರೀತಿ ಅವನದು 1 ಮಂತ್ ಇರುವಾಗ ಅವನ ಜೊತೆ ಒಂದು ವೀಡಿಯೋಸ್ನ ಮಾಡ್ತೀನಿ. ಸೊ ಅದೊಂದು ನೆನಪಾಗಿರುತ್ತೆ, ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ. ಇದನ್ನು ನಾವು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ. ನನ್ನ ಮಗನೂ ಕೂಡ ನೋಡಿ, ಅವನ ಮಕ್ಕಳು ಕೂಡ ನೋಡ್ಬೋದು ನಮ್ಮ ಅಪ್ಪ ಹೀಗಿದ್ರ ಅಂತ ಹೇಳಿ. ಯೂಟ್ಯೂಬು ಲೈಫ್ ಟೈಮ್ ಮೆಮೊರಿ, ಹಂಗಾಗಿ ನಾನು ಇದನ್ನು ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ.
ಮಗುಗೆ ಇವಾಗ ಸ್ನಾನ ಮಾಡಿಸಿದ್ದಾಯಿತು. ಮಗುಗೆ ಸ್ನಾನ ಮಾಡಿಸಿದ್ದಾದಮೇಲೆ ನಮ್ಮ ಕಡೆ ಈ ರೀತಿ ಗಾಳಿ ಹೊಗೆ ಅಂತ ಹೇಳಿ ಹಾಕ್ತಾರೆ. ಸೊ ಇದಕ್ಕೆ ಗಾಳಿ ಸೊಪ್ಪು, ಬೆಳ್ಳುಳ್ಳಿ ಸಿಪ್ಪೆ ಅದನ್ನೆಲ್ಲ ಹಾಕಿ ಏನೇನೋ ಹಾಕಿ ಅಮ್ಮ ರೆಡಿ ಮಾಡಿ ಕೊಟ್ಟಿರ್ತಾರೆ. ಇದನ್ನು ನಾನು ಹಾಕೋದಕ್ಕೆ ಕೆಂಡ ತರೋದಕ್ಕೆ ನಮ್ಮನೇನು ಇವಾಗ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಯಾಕಂತ ಹೇಳಿದ್ರೆ ಎದುರುಗಡೆ ಹೋಟ್ಲಿರೋದ್ರಿಂದ ನಾವು ಪ್ರತಿ ಸಲ ಈ ರೀತಿ ಮಾಡುವಾಗ ಹೋಟ್ಲಿಂದನೇ ಕೆಂಡ ತಂದುಬಿಡ್ತೀವಿ. ಹೋಟ್ಲಿರೋದು ನಮಗೆ ಒಂಥರ ತುಂಬಾ ಹೆಲ್ಪ್ ಆಗಿದೆ. ಯಾಕಂತ ಹೇಳಿದ್ರೆ ಅವ್ರ ಪಾಪ ಕೇಳ್ದಾಗೆಲ್ಲ ಕೊಡ್ತಾರೆ, ಏನು ಅಷ್ಟು ರಿಸ್ಕ್ ತೊಗೊಳಂಗಿಲ್ಲ. ಈ ರೀತಿ ಹೋಗಿ ಅವ್ರ ಹತ್ರನೇ ಇಸ್ಕೊಬಂದು ನಾವು ಈ ರೀತಿ ಹಾಕ್ಕೊತೀವಿ. ಪೂಜೆ ಮಾಡ್ತೀರಾ? ಬನ್ನಿ ಬಾ. ಅಯ್ಯೋ ದೇವ್ರ ಸಾಮಾನೆ ಹಿಡ್ಕೊಂಬಂದೆ ಹಿಡ್ಕೊಳ್ಳವ ಅದಕ್ಕೆ ಬಿಡವ ಸಾಕು ಅವ್ರು ಟಿ-ಶರ್ಟ್ ಹಾಕಿಲ್ಲ. ಕಟ್ಕೊಳ್ಳಿ ಅಲ್ಲಿ ಹುಡ್ಕನ ಅಲ್ಲಿ 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 ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಈ ಸೀರೆ ಉಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪ್ರಿಪ್ಲೇಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮನ ಸೀರೆ ಒಂದು 22 ವರ್ಷದ ಹಿಂದಿನ ಸೀರೆ. ಇದು 22 ವರ್ಷದ ಹಿಂದೆ ಇದೇ ಥರ ಸೀರೆಗಳು ಬರ್ತಿದ್ದು. ಅಂದರೆ ಈ ಥರ ಚಿಕ್ಕ ಚಿಕ್ಕ ಬಾರ್ಡರ್ಸು, ಈ ಥರ ಕಲರ್ಸು ಸ್ಯಾರಿ ಬರ್ತಿದ್ದು. ಇದಕ್ಕೆ ಬ್ಲೌಸ್ಗೆ ನಾನು ಗೋಲ್ಡ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಈ ರೀತಿ ಒಂದು ಗೋಲ್ಡ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನೇ ಸ್ಟಿಚ್ ಮಾಡೋದ್ರಿಂದ ಈ ರೀತಿ ಒಂದು ಗೋಲ್ಡ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಆ್ಯಂಡ್ ಈ ಸೀರೆನ ಉಟ್ಕೋಬೇಕು ಅಂತ ಹೇಳಿ ತುಂಬ ದಿನದ ಹಿಂದೆನೇ ಸ್ಯಾರಿ ಪ್ರಿಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಬಟ್ ಉಟ್ಕೊಳ್ಳೋಕೆ ಆಗಿರಲಿಲ್ಲ. ಸೊ ಇವತ್ತು ಆ ಆಪರ್ಚುನಿಟಿ ಸಿಕ್ಕಿದೆ. ಹಾಗಾಗಿ ಹಬ್ಬ ಇರೋದ್ರಿಂದ ಇದೇ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಸೀರೆನ ಇವಾಗ ಉಟ್ಕೊಂಡು ರೆಡಿ ಆಗ್ತೀನಿ. ಸೊ ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಸೊ ಇದು ನಮ್ಮ ಅಮ್ಮನ ಸೀರೆ, 22 ವರ್ಷದ ಹಿಂದಿನ ಸೀರೆ. ಕಾಣಿಸ್ತಾ ಮಗನೇ? ನೀಟಾಗಿ ಬಂದೈತೆ. ಸೊ ಫೈನಲಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿ ಉಟ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ನಾನು ಹಾಕಿರೋದು ಕೂಡ ಒಂದು ಮುತ್ತಿನ ಸರ, ಒರಿಜಿನಲ್ ಮುತ್ತು. ನನಗೆ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವರು ಲಾಸ್ಟ್ ಟೈಮ್ ಹೈದ್ರಾಬಾದಿಗೆ ಹೋದಾಗ ತಂದುಕೊಟ್ಟಿದ್ದು. ಸೊ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲರೂ ಕೂಡ ಸೇರಿ ಪೂಜೆನ ಮಾಡ್ಕೊಂಡ್ವಿ. ಲಹರಿ ಕೂಡ ಇದ್ಲು, ಅವಳು ಬಂದಿದ್ಲು. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ವಿ. ಬಟ್ ನಮಗೆ ಒಂದು ಫೋಟೋನ ತಗೊಳ್ಳೋದಕ್ಕಾಗಲಿಲ್ಲ, ತುಂಬ ಗಡಿಬಿಡಿ ಆಗೋಯ್ತು. ಹಾಗಾಗಿ ಪೂಜೆನ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಂಡ್ವಿ. ಪ್ರತಿ ಸಲ ಏನು ಎಕ್ಸ್ಟ್ರಾ ಮಾಡ್ತಿದ್ದೆ ಅಂತ ಹೇಳಿದ್ರೆ ಒಂದು ಸ್ವೀಟ್ನ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸಲ ಸ್ವೀಟ್ನ ಎಕ್ಸ್ಟ್ರಾ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೇ ಪೂಜೆನ ಮಾಡಿಕೊಂಡೆ. ಏನು ಮಾಡಿದ್ದೆ ಅದನ್ನೇ ಇಟ್ಕೊಂಡು. ಹಾಗೆ ನಾನಿಲ್ಲಿ ಪೂಜೆ ಎಲ್ಲ ಆಗಿದ್ದಾದಮೇಲೆ ಮಕ್ಕಳಿಗೆ ಫಲ ಎರಿಯೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಫಲ ಎರಿಯೋದಂತ ಅಂದರೆ ಏನು ಹೇಳಿದ್ರೆ, ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ತನ್ನ ಪಥನ ಬದಲಾಯಿಸ್ತಾನೆ. ಸೊ ಆ ಟೈಮು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಫಲ ಎರೆಯೋದ್ರಿಂದ ಮಕ್ಕಳಿಗೆ ಆಯಸ್ಸು ಅಭಿವೃದ್ಧಿ ಆಗುತ್ತೆ, ಮತ್ತು ಯಶಸ್ಸು ಕೂಡ ಸಿಗುತ್ತೆ. ಹಾಗೆ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳೋದು ಇಲ್ಲಿ ಇರೋರ ನಂಬಿಕೆ. ಹಾಗಾಗಿ ನಾವಿರೋ ಸೈಡಲ್ಲಿ ಇದನ್ನು ಮಾಡ್ತಾರೆ. ಹಾಗಾಗಿ ನಾನು ಕೂಡ ನನ್ನ ಮಕ್ಕಳಿಗೆ ಮಾಡಿದೆ. ನಮ್ಮೂರ ಸೈಡಲ್ಲಿ ಅಂದರೆ ಹಾಸನ ಸೈಡಲ್ಲಿ ಯಾರೂ ಕೂಡ ಇದನ್ನು ಮಾಡಲ್ಲ. ನಾನು ಚಿಕ್ಕವರಿರುವಾಗಿಂದ ನೋಡಿದ್ದೀವಲ್ವ, ನಮಗೂ ಯಾರಿಗೂ ಕೂಡ ಮಾಡಿಲ್ಲ. ಬಟ್ ಈ ಕಡೆ ಸೈಡು ನಾವಿರೋ ಕಡೆ ಮಾಡ್ತಾರೆ. ನಾವು ಇಲ್ಲಿ ಒಂದು 8 ವರ್ಷದಿಂದ ಇರೋದ್ರಿಂದ ಸೊ ನಾನು ಅದನ್ನು ನೋಡ್ತಾ ಬಂದಿದ್ದೀನಲ್ವ. ಹಾಗಾಗಿ ನಾನು ಕೂಡ ಮಾಡೋಣ ಈ ಸಲ, ಮಕ್ಕಳು ಇಬ್ಬರು ಇರೋದ್ರಿಂದ ಅಂಥೇಳಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ನಾವು ಏನು ಮಾಡಬೇಕಪ್ಪ ಅಂದರೆ 5 ತಟ್ಟೆ ಅಥವಾ 3 ತಟ್ಟೆನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 3 ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸಪ್ರೇಟ್ ಇಟ್ಕೊಂಡಿಲ್ಲ, ಒಂದೇ ತಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಇಟ್ಕೊಂಡಿದ್ದೀನಿ.
ಒಂದು ತಟ್ಟೆಯಲ್ಲಿ ಎಳ್ಬೀರು ಮತ್ತು ಒಂದು ತಟ್ಟೆಯಲ್ಲಿ ಕಾಯಿನ್ಸ್ ತೊಗೋಬೇಕು. ಹಾಗೆ ಹಣ್ಣುಗಳು ಮತ್ತು ನಾವು ಬೇಯಿಸಿರೋ ಅವರೆಬೇಳೆ ಮತ್ತು ಕಡಲೆಕಾಳು ಇದನ್ನೆಲ್ಲ ತೊಗೋಬೇಕು. ಕಬ್ಬು ಈ ರೀತಿ ಸ್ವೀಟ್ಸ್ ಎಲ್ಲ ತೊಗೋಬೇಕಾಗತ್ತೆ ಒಂದು ತಟ್ಟೆಯಲ್ಲಿ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿ ಸೇರು ಪಾವು ಅಂತ ಏನಾದರೂ ಇದ್ದೇ ಇರುತ್ತೆ. ಅದನ್ನು ತೊಗೊಂಡು ನಾನಿಲ್ಲಿ ಪಾವನ್ನು ತೊಗೊಂಡಿದ್ದೀನಿ. ಪಾವು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಪಾವು. ಆ ಪಾವಲ್ಲಿ ನಾವು ಮಾಡಿ ಇಟ್ಕೊಂಡಿರೋಂತಹ ಎಳ್ಬೀರು ಹಾಗೆ 4-5 ಕಾಯಿನ್ಸು ಮತ್ತು ಕಬ್ಬಿನ ಪೀಸ್ಗಳನ್ನ ಹಾಕೋಬೇಕು ಸ್ವಲ್ಪ. ಹಾಗೆ ಒಂದು ಹಣ್ಣನ್ನು ಹಾಕೋಬೇಕು. ಹಾಗೆ ಬೇಯಿಸಿಟ್ಕೊಂಡಿರೋಂತಹ ಕಡಲೆಕಾಳು ಅವರೆಕಾಳನ್ನು ಹಾಕ್ಕೊಂಡು ಮಕ್ಕಳ ತಲೆ ಮೇಲೆ ಪಾವಲ್ಲಿ ಈ ರೀತಿಯಾಗಿ ಎಲ್ಲನೂ ಹಾಕಿ ಸುರಿಯೋವಂಥದ್ದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಯಾವ ದೃಷ್ಟಿಯಾಗಿದ್ರೂ ಹೋಗುತ್ತೆ ಮತ್ತು ಅವ್ರಿಗೆ ಆಯಸ್ಸು ಮತ್ತು ಧನ ಸಂಪತ್ತು ಇದೆಲ್ಲ ವೃದ್ಧಿ ಆಗುತ್ತೆ ಅಂತ ಅನ್ನೋದು ನಂಬಿಕೆ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗುಡ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಹಬ್ಬದ ಸೆಲೆಬ್ರೇಷನ್ ಕೂಡ ಫುಲ್ ಅಂತ ಅನಿಸುತ್ತೆ ನನಗೇನೋ. ಹಾಗಾಗಿ ನಾನು ಕೂಡ ಮಾಡಿದೆ. ನಿಮ್ಮ ಮನೇಲೂ ಯಾವುದಾದ್ರೂ ಚಿಕ್ಕ ಮಕ್ಕಳಿದ್ರೆ, ಅಂದರೆ 10-12 ವರ್ಷದೊಳಗಡೆ ಮಕ್ಕಳಿದ್ರೆ ನೀವು ಆ ಮಕ್ಕಳಿಗೆ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಾಡೋದ್ರಿಂದ. ಸೊ ನಾನು ಇವಾಗ ನೋಡ್ತಾ ಇರ್ಬೋದು, ಮಾಡಿದ್ದೆಲ್ಲ ಆದಮೇಲೆ, ಅಂದರೆ ಆ ರೀತಿ ಫಲ ಎಲ್ಲ ಎರ್ದಾಗಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಈ ರೀತಿಯಾಗಿ ದೃಷ್ಟಿನ ತೆಗಿಬೇಕಾಗತ್ತೆ. ನಾವು 2 ದೀಪಗಳನ್ನ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಈ ರೀತಿಯಾಗಿ ಆರತಿ ಮಾಡಿ ಮಕ್ಕಳಿಗೆ ದೃಷ್ಟಿನ ತೆಗಿಬೇಕು. ನೀವು ಕೂಡ ನಿಮ್ಮ ಮನೇಲಿ ಯಾವ್ದಾದ್ರು ಚಿಕ್ಕ ಮಕ್ಕಳಿದ್ರೆ ಈ ವರ್ಷ ಮಾಡಿಲ್ಲ ಅಂತ ಹೇಳಿದರೆ ಮುಂದಿನ ವರ್ಷ ಮಾಡಿ. ನಿಮಗೂ ಕೂಡ ಹಬ್ಬದ ವೈಬು ಕ್ರಿಯೇಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಪೂಜೆ ಎಲ್ಲ ಆಗಿದ್ದಾದಮೇಲೆ ಎಲ್ರಿಗೂ ಕೂಡ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಇವಾಗ ಬೇಗ ತಿಂಡಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಎಲ್ರಿಗೂ ಕೂಡ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಪೊಂಗಲ್ ನಮ್ಮನೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇವಾಗ ದೋಸೆನೇ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನಿಮ್ಮ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹೆಂಗೆ ಅಂದರೆ ಇವನಿಗೆ ಹಾಕೊಟ್ಟಾಗ ಒಂದೇ ಒಂದು ದೋಸೆ ತಿಂತಾನೆ, ಎಷ್ಟು ಹಿಂಸೆ ಮಾಡಿದ್ರು ಬೇಡ ಅಂತ ಹೇಳ್ತಾನೆ. ಅದೇ ನಾನು ತಿನ್ನಕ್ಕೆ ಕುತ್ಕೊಂಡ್ರೆ ನನಗೆ ತಿನ್ನಕ್ಕೆ ಬಿಡಲ್ಲ, ಇವ್ನಿಗೆ ತಿನ್ನಿಸ್ಬೇಕು ನಾನು. ಮೊದಲನೇ ಮಕ್ಳು ಎಲ್ಲರೂ ಹಿಂಗೆ ಅನಿಸುತ್ತೆ, ನನಗಂತೂ ಗೊತ್ತಿಲ್ಲ. ನಾನು ತಿನ್ನಕ್ಕೆ ಕೂತ್ಕೊಂಡ್ರೆ ಸಾಕು, ನನಗೆ ತಿನ್ನಕ್ಕೆ ಬಿಡಲ್ಲ ಇವನು. ನಾನು ತಿನ್ನಕ್ಕೆ ಕುತ್ಕೊಂಡ್ರೆ ನನಗೆ ತಿನ್ನಕ್ಕೆ ಬಿಡಲ್ಲ, ಇವ್ನಿಗೆ ತಿನ್ನಿಸ್ಬೇಕು ನಾನು. ಇವ್ನಿಗೆ ಹಾಕೊಟ್ಟಿರ್ತೀನಿ, ಆದ್ರೂ ಇವ್ನು ತಿನ್ನಲ್ಲ. ಬಟ್ ನಾನು ತಿನ್ನುವಾಗ ಅಮ್ಮ ಅಂತ ಬರೋದು. ನೀನು ತಿನ್ನಕ್ಕಾಗಲ್ಲ, ನಿನಗೆ ನೀನೇ ತಿನ್ನಕ್ಕಾಗಲ್ವಾ? ಇಷ್ಟು ದೊಡ್ಡವನಾಗಿದ್ದಾನೆ, ಇವ್ನಿಗೆ ನಾನೇ ತಿನ್ನಿಸ್ಬೇಕು. ಇನ್ನ ಚೆನ್ನಾಗಿದ್ಯಾ? ಬಾಯ್ ಬಿಟ್ಟು ಹೇಳ್ಬೇಕು. ನಿಜವಾಗ್ಲೂ ಗೈಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ 3 ದೋಸೆ ತಿನ್ನೋರು 6 ದೋಸೆ ತಿಂತೀರಾ. ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆ. ನಮ್ಮ ಮನೆಯವ್ರು ದೋಸೆ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಹಿಂದೆ ಹೋಗಿ. ನನಗೋಸ್ಕರ ನಮ್ಮ ಮನೆಯವ್ರು ದೋಸೆ ಹಾಕೊಡ್ತಿದ್ದಾರೆ. ದೋಸೆ ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ದೋಸೆ ಹಾಕಕ್ ಬಂದಿದ್ದಾರೆ. ಬೆಂದಿಲ್ಲ ಇರ್ರಿ ಬೇಯ್ಬೇಕು. ನೋಡಿ ಗೈಸ್, ದೋಸೆ ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲ, ಏನೋ ಹಾಕ್ಬಿಟ್ಟು ಸುಮ್ಮನೆ ಎತ್ತುತ್ತವ್ರೆ. ಏನು ಟೈಮಿಂಗ್ಸು? ಉಲ್ಟಾ ಪಲ್ಟಾ ಎಲ್ಲ ಬಯಸ್ತಾ ಇರೋದು ಅದನ್ನ. ವೈಟ್ ದೋಸೆ, ಬ್ರೌನ್ ದೋಸೆ ಅಲ್ಲ ಇದು, ವೈಟ್ ದೋಸೆ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಈ ಕಡೆ ನೋಡಿ ಮಾತಾಡಿ. ಇಲ್ಲಿ ಈ ಕಡೆ 14 ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀನಿ. ಏನೇನು ಮಾಡ್ತೀರಾ? ಟೊಮೆಟೊ ಗೊಜ್ಜು, ಅನ್ನ. 14 ಗೈಸ್, ನಿಜವಾಗ್ಲೂ 14 ವರ್ಷದಿಂದ ಟೊಮೆಟೊ ಗೊಜ್ಜು ಅನ್ನ ಅಷ್ಟೇ ಮಾಡೋದು ಇವರು. ಈಗ ಚಿಕನ್ ಕರಿ, ಮಟನ್ ಕರಿ ಅಷ್ಟೇ. ಈ ದೋಸೆ, ಇಡ್ಲಿ, ಮಣ್ಣು ಮಸಿ ಇದ್ಯಾವ ಬರಲ್ಲ. ಇಲ್ಲಿ ನೋಡ್ರಿ, ಈ ಕಡೆ ನೋಡ್ರಿ. ಇನ್ನೇನು ನೋಡೋದು? ಆಯ್ತಲ್ಲ, ದೋಸೆ ತಗೋತೀನೋ. ಇನ್ನೊಂದು ದೋಸೆ ಹಾಕಿ. ತಟ್ಟೆ ಕೊಡೋದು ಅಲ್ಲಿ ತಟ್ಟೆ. ನೀವೇನಾದರೂ ರೆಸಿಪಿ ಹೇಳ್ಕೊಡ್ತೀರಾ?
ಹಾಂ ಗೊತ್ತಿಲ್ಲ. ಗೊತ್ತಿಲ್ಲ. ಚಿಕನ್ ಕರಿ ಮಾಡಕ್ ಬರುತ್ತೆ ಅಂದ್ರಿ. ಅದ್ರ ರೆಸಿಪಿ ಬೇಕಾದ್ರೆ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಬೇಕು ದೋಸೆ ಹಾಕ್ಲಿ ಅದ್ರೊಳಗೆ ಇತ್ತ ಅನ್ನಿಸ್ತದೆ. ಈ ದೋಸೆ ಹೆಸರೇನು? ಈ ದೋಸೆಗೆ ಏನಂತ ಹೆಸರಿಡ್ಬೋದು ಕಮೆಂಟ್ ಮಾಡಿ ಹೇಳಿ. ಈ ದೋಸೆನ ತಿನ್ನೋ ಪುಣ್ಯಾತ್ಕಿತ್ತಿ ನಾನೇ. ಈ ದೋಸೆಗೆ ಏನಂತ ಹೆಸರಿಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ದೋಸೆಗೆ ಏನು ಹೆಸರಿಡೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳ್ರಿ ಏನು ಹೆಸರಿಡ್ಬೋದು ಅಂತ. ಹೆಸರಿಡ್ಬೇಕು ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ನೀವೇ ಹೇಳಿ ಕಮೆಂಟ್ ಮಾಡಿ ಏನು ಹೆಸರಿಡ್ಬೋದು ಅಂತ. ಆ ದೋಸೆಗೆ ತೋರಿಸ್ತೀನಿ ಇದು ಇನ್ನೊಂದ್ಸಲ. ಏನ್ ದೋಸೆ ಅಂದ್ರಿ ಅದು? ನಾವೇನಿದ್ರಿ ಇವಾಗ ಹೋಗ್ಬೋ ತಿನ್ನೋದು, ಇವನ್ನೆಲ್ಲ ತಿನ್ನಕ್ಕಿಲ್ಲ. ಇವಾಗ ಹೋಗಂತೆ ಗೈಸ್, ಇವಾಗ ಹೋಗಿ ತಿಂತಾರಂತೆ. ಏನು ಏನು ಗೊತ್ತಿಲ್ಲ. ಕೇಳ. ಇಡ್ಲಿ ವಡೆ ಸಾಂಬಾರ್ ದೋಸೆ. ಇಡ್ಲಿ ವಡೆ ಸಾಂಬಾರ್ ದೋಸೆನಾ? ಅದ್ಯಾವ್ದಪ್ಪ? ಅದು ದೊಡ್ಡಣ್ಣಂದು ಯಾವುದೋ ಒಂದು ಪಿಕ್ಚರ್ ಫೇಮಸ್ ಡೈಲಾಗ್. ಇವದೋಪು ಇಡ್ಲಿ ವಡೆ ಸಾಂಬಾರ್ ಎಲ್ಲ. ಗೈಸ್ ನಿಮ್ಗೆ ಏನಾದ್ರು ಇವದೋಪು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇವದೋಪು ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾರೆ ಅಲ್ವೇನ್ರಿ? ಇವಾಗ ದೋಸೆ ತೋರಿಸಿ ಅದನ್ನ, ಆ ದೋಸೆ ಕಂಡೀಷನ್ ನೋಡಿ ತೋರಿಸ್ತೀನಿ. ಇದು ಶಾಕ್ ಆಗೋಯ್ತೀರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. 14 ವರ್ಷದಿಂದ ಅಡುಗೆ ಮಾಡ್ತಾವ್ರಂತೆ. ಏನೇನ್ ಅಡುಗೆ ಮಾಡ್ತಾರೆ ಕೇಳಿ, ಹೇಳ್ರಿ ಹೇಳು ಏನೇನ್ ಅಡುಗೆ ಮಾಡ್ತೀಯ ಅಂತ. ಟೊಮೆಟೊ ಗೊಜ್ಜು ಅನ್ನ. ಗೈಸ್ ನಿಜವಾಗ್ಲೂ 14 ವರ್ಷದಿಂದ ಟೊಮೆಟೊ ಗೊಜ್ಜು ಅನ್ನ ಅಷ್ಟೇ ಮಾಡಕ್ ಬರೋದು ಅವ್ರಿಗೆ, ಇನ್ನೇನು ಬರಲ್ಲ. ಆ ಟೊಮೆಟೊ ಗೊಜ್ಜು ತಿಂದ್ಬಿಟ್ರೆ ನೀವೇನಾದ್ರೂ ಅವ್ರು ಮಾಡಿರೋದ ಆಹಾ ಸ್ವರ್ಗ ನರಕ ಎಲ್ಲ ಇಲ್ಲೇ ಕಾಣಿಸುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಮ್ಮನೆಯವ್ರ ಹತ್ರ ಮಾಡಿಸ್ತೀನಿ ಅಲ್ಲೇನ್ರಿ? ಗೈಸ್ ನಿಮ್ಗೆ ನೆಕ್ಸ್ಟ್ ಏನಾದ್ರು ಯಾವ್ದಾದ್ರು ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಮ್ಮನೆ ಆಯ್ತಾ ಅಡ್ಗೆ ಮಾಡೋರ್ಗೆ ಏನಂತಾರೆ ಗಂಡಸರಿಗೆ? ಅಲ್ಲ ಅಲ್ಲ ನಳ ಮಹಾರಾಜರು. ಭೀಮಸೇನ ನಳ ಮಹಾರಾಜ ಅಡಿಗೆನಲ್ಲಿ ದಿ ಬೆಸ್ಟ್ ಟಾಪ್. ಆಕ್ಚುಲಿ ಹೇಳ್ಬೇಕಂತಂದ್ರೆ ಹುಡುಗಿರ್ಗಿಂತ ಹುಡುಗರೇ ಚೆನ್ನಾಗಿ ಅಡಿಗೆ ಮಾಡೋದು. ಇವಾಗ ದೋಸೆ ನೋಡಿ, ಮದುವೆ ಮನೆಯಲ್ಲಿ ದೊಡ್ಡ ಫಂಕ್ಷನ್ ಅಲ್ಲಿ ದೋಸೆ ನೋಡಿ, ದೋಸೆ ಅದಿನ್ನೂ ಲರ್ನಿಂಗ್ ಸ್ಟೇಜ್ ಅಲ್ಲಿ ಐತೆ. 4 ದೋಸೆ ಹಾಕಿದ್ಮೇಲೆ 5 ದೋಸೆ ಕರೆಕ್ಟ್ ಆಗಿ ಗೊತ್ತು. ಸರಿ ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ ನೀವು ಇವ್ರಿಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ನಳ ಮಹಾರಾಜ ನಿಮ್ಗೆ ರೆಸಿಪಿನ ಮಾಡಿ ತೋರಿಸ್ತಾರೆ. ಭಾನುವಾರದ ಬಾಡೂಟ ತೋರಿಸ್ತಾರೆ. ಓಕೆ ಗೈಸ್, ವೆಜ್ಜು ಗಿಜ್ಜು ಎಲ್ಲ. ಇವಾಗ ನನ್ನ ಮಗನೇ ಎಲ್ಲಾ ದೋಸೆ ತಿನ್ಕೊಬಿಟ್ಟ. ಹಂಗಾಗಿ ನಮ್ಮನೆಯವರು ನಾನ್ ದೋಸೆ ಹಾಕೊಡ್ತೀನಿ ನಿನಗೆ ಅಂತ ಹೇಳಿ ಇಷ್ಟು ಚೆನ್ನಾಗಿರೋ ದೋಸೆ ಹಾಕೊಟ್ಟಿದ್ದಾರೆ. ಇವಾಗ ಇದನ್ನ ನಾನು ತಿನ್ಬೇಕು. ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ಇವ್ರು ನೋಡಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು. ಹಾಗಾಗಿ ನಾವು ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಂಜೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ 2 ಸಲ ಬಂದು ನೋಡಿದ್ವಿ, ತುಂಬಾ ರಶ್ ಇತ್ತು. ಹಾಗಾಗಿ ನೈಟ್ 9:30 ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋದಾಗ. ಆವಾಗ ಫುಲ್ ಖಾಲಿ ಇತ್ತು. ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ದೇವಸ್ಥಾನ ನಾವು ಲೇಟಾಗೆ ಹೋಗೋಣ ಅಂತ ಹೇಳಿ ಲೇಟಾಗಿ ಹೋದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಪೂಜೆ ಪ್ರತಿ ಹಬ್ಬದಲ್ಲೂ ಅಷ್ಟೇ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.